ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೇಡೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನು, ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ಪಂಪಲ ಕುಮಿಪತಿ ಜನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರ, ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಟಂಕಣ ಜಕಣರ ಮೆಚ್ಚಿನ ಬೀಡು. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕ, ಭಾರತ ಜನನಿಯ ತನು ಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಬೇಡ ಇಲ್ಲ ತಗೋತೀನಿ ತೊಡಿಯ ತಗೊಳ ಆಯ್ತು. ಅದನ್ನ ಹಿಂದೆ ಮಾಡ್ಕೊ. ಛತ್ರಪತಿ ಶಿವಾಜಿರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಕೂಡ ಸಲ್ಲಿಸಬೇಕು ಅಂತ ಹೇಳಿ ಅತಿಥಿ ಗಣ್ಯರನ್ನ ಕೇಳಿಕೊಳ್ತಾ ಇದ್ದೇನೆ. ಸರ್ ಹಿಂಗೆ ನಿಂತ್ಕೊಂಡ್ಬಿಡಿ ಸರ್ ಎಲ್ಲ ಪ್ರಕಾಶ್ ಸರ್ ಸುರೇಶ್ ಸರ್ ಬನ್ನಿ ಮುಂದಕ್ಕೆ. ಪ್ರಕಾಶ್ ಅಣ್ಣ ಅವ್ರು ಬಾಕುವಾಗ ಬಗ್ಗಿಸ್ಬಿಡ್ತು ಅಲ್ಲೇನಾ ದಯವಿಟ್ಟು ಎಲ್ಲ ಹಿಡಿದು ತಗೊಂಡು ಕೂತ್ಕೊಂಡು ಹಿಡ್ಕೊಂಡ್ಬಿಡಿ. ಹಾಂ ರೈಟ್ ಒಂದು ನಿಮಿಷ ರೀ ಸರ್ ಹಾಕಿ ಸರ್ ಒಬ್ಬರು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವೇದಿಕೆಯಲ್ಲಿ ನಮ್ಮ ಕೂಡ ಅಧ್ಯಕ್ಷರು, ನಮ್ಮ ಎಲ್ಲ ನಮ್ಮ ಪದಾಧಿಕಾರಿಗಳು ಸೇರಿದಂಗೆ ಎಲ್ಲ ಈ ಸಮಾಜದ ಮುಖಂಡರುಗಳು, ಸಾರ್ವಜನಿಕರು, ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ತಾವೆಲ್ಲರೂ ಕೂಡ ಇದ್ದೀರಾ. ಶಿವಾಜಿ ಮಹಾರಾಜರು ಜನ್ಮ ತಳೆದಂಥ ಸಂದರ್ಭ, ಆ ದಿನ ಆ ಸಂದರ್ಭದಲ್ಲಿ ಭಾರತದ ಸಂಸ್ಕೃತಿಗೆ ಒಂದು ದೊಡ್ಡ ಪೆಟ್ಟ ಆಗ್ತಕ್ಕಂಥ ಸಂದರ್ಭ ಬಂದೊದಗಿದಂಥ ಸಂದರ್ಭದಲ್ಲಿ ಭಾರತದ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ನಾಶವಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಜನ್ಮ ತಳೆದ್ರು ಅಂದರೆ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಈಗಾಗಲೇ ಗೊತ್ತಿದೆ, ಹಿಂದೂ ಧರ್ಮ ಸಂಸ್ಕೃತಿ ಪರಕೀಯರ ಒಂದು ದಾಳಿಗೆ ಒಳಗಾಗಿದ್ದಂಥ, ಪರಕೀಯರ ಆಳ್ವಿಕೆಗೆ ಒಳಪಟ್ಟಿದ್ದಂಥ ಒಂದು ಆ ಸಂದರ್ಭ ಅದು. ಆ ಸಂದರ್ಭದಲ್ಲಿ
ಈ ಒಂದು ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಮತ್ತೆ ಇದನ್ನ ಸೇರಿದಾಗೆ ಅಂದ್ರೆ ಭಾರತದ ಸಾಂಸ್ಕೃತಿಕ ವೈಭವವನ್ನ ಯಾವುದೇ ಕಾರಣಕ್ಕೂ ನಾಶವಾಗದಂಗೆ ಅದನ್ನ ಮೇಲೆತ್ತಕ್ಕಂತ ಒಂದು ಚಿಂತನೆ ಮಾಡಿ ಒಬ್ಬ ಸಾಮಾನ್ಯ ಒಂದು ಮಹಾರಾಜರ ಹತ್ರ ಇದ್ದಂತ ತಂದೆಯ ಮಗನಾಗಿ ಅವನು ಆ ವ್ಯಕ್ತಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ಇವತ್ತಿಗೂ ಕೂಡ ಮರಾಠರು ಒಂದು ಶಿವಾಜಿ ಜಯಂತಿ ಇರ್ತಕ್ಕಂದ್ರೆ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕರು ಜನಗಳು ಒಗ್ಗಟ್ಟಾಗ್ತಕ್ಕಂಥ ಸಂದರ್ಭನೂ ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ಅವರು 1630ರಲ್ಲಿ ಅವರು ಜನ್ಮ ತಳೆದಿದ್ದಾರೆ. ಈಗಾಗಲೇ ಹೇಳಿದಾಗೆ ರಾಜಾಜಿ ಕೊಂಡದೇವ ಅವರಿಗೆ ಶಿಕ್ಷಣ ತರಬೇತಿಯನ್ನು ನೀಡ್ತಾರೆ. ಅವ್ರ ತಾಯಿ ರಾಮಾಯಣ ಮಹಾಭಾರತಗಳನ್ನ ಹೇಳ್ತಕ್ಕಂಥದ್ದು, ಧರ್ಮ, ನ್ಯಾಯ, ಸ್ವಾಭಿಮಾನದ ಬಗ್ಗೆ ಅವ್ರನ್ನ ಬೆಳಕನ್ನ ಚೆಲ್ತಾರೆ. ಮತ್ತೆ ಅವರು ಗೆರಿಲ್ಲಾ ಮಾದರಿ ಯುದ್ಧದ ಮೂಲಕ ಅವ್ರದ್ದು ಪ್ರಬಲವಾಗಿದ್ದಂಥ ಏನು ಇದಿತ್ತು, ನಮ್ಮ ಆಳ್ವಿಕೆ ನಡೆಸ್ತಾ ಇದ್ರು, ಮುಸಲ್ಮಾನರ ಆಳ್ವಿಕೆ ಏನಿತ್ತು ಆ ಸಂದರ್ಭದಲ್ಲೂ ಕೂಡ ಪ್ರಬಲವಾದಂತಹ ಅವತ್ತಿನ ಸಂದರ್ಭದಲ್ಲಿ ಪೂರ್ಣವಾಗಿ ಅವರು ಅದನ್ನು ಬಂದು ತಮ್ಗೆಲ್ಲ ತಿಳಿಸಿದ ವಿಚಾರ ಶಿವಾಜಿ ಜಯಂತಿ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳುವಂಥದ್ದಿಲ್ಲ. ಎಲ್ಲ ಬಂದು ಮೊಬೈಲ್ ಬಿಡಿ 2 ನಿಮಿಷ ಇಷ್ಟೇನಾ? ಕೂತ್ಕೋಣ, ಕೆಳಗೆ ಕೂತ್ಕೋಣ. ಶ್ರೀಯುತ ಸುರೇಶ್ ಅವರಿಗೆ ಧನ್ಯವಾದಗಳಿಂದ. ಆದ್ಮೇಲೆ ಯಾವಾಗಲೂ ನಾವು ಇಂದು ಸ್ವರಾಜ್ಯದಲ್ಲಿ ಮೊದಲು ತಾಯಿಗೆ ಆದ್ಯತೆಯನ್ನು ಕೊಡ್ತೇವೆ. ಯಾಕಾಗಿ ಅಂತ ನಾವು ಆ ಪ್ರಶ್ನೆಯನ್ನ ಕಾಡಿದಾಗ, ಆ ಪ್ರಶ್ನೆಗೆ ಉತ್ತರವನ್ನ ಹುಡುಕಿಕೊಂಡು ಹೊರಟಾಗ ನಮಗೆ ಸಿಗುವಂತಹ ಒಂದು ಮಹಾನ್ ಚೇತನ ಶಿವಾಜಿಯವರ ತಾಯಿ ಜೀಜಾಬಾಯಿಯವರು ತನ್ನ ಮಾರ್ಗದರ್ಶನದಲ್ಲಿ ಮಗನಿಗೆ ಶೌರ್ಯವನ್ನ ತುಂಬಿ, ಅಂದ್ರೆ ಈ ರಾಮಾಯಣ ಮಹಾಭಾರತದ ಕಥೆಗಳ ಮೂಲಕ ಅವರಲ್ಲಿರುವಂತಹ ಒಂದು ಸ್ಥೈರ್ಯವನ್ನ ತುಂಬಿ ಒಂದು ಬಲಿಷ್ಠ ರಾಷ್ಟ್ರವನ್ನ ಕಟ್ಟುವ ನಿಟ್ಟಿನಲ್ಲಿ, ಒಂದು ಬಲಿಷ್ಠ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಆ ನಾಂದಿಯನ್ನ ಆಡುವಂತವರು ಜೀಜಾಬಾಯಿ. ಹಾಗೆ ಗುರು ನಮ್ಮ ದಾದಾಜಿ ಕೊಂಡದೇವರು ಅವರಿಗೆ ಯುದ್ಧದ ಕಲೆ, ಆಡಳಿತ, ಎಲ್ಲ ಶಿವಾಜಿ ಭಕ್ತರು ಹಾಗೂ ನಮ್ಮ ಮತ ಬಾಂಧವರಿಗೆ ನಾನು ಸ್ವಾಗತವನ್ನು ಕೋರ್ತಾ, ಈ ದಿನ ಈ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸರ್ಕಾರದ ವತಿಯಿಂದ ಏನು ಈ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ, ಇದು ಪುಟ್ಟ ಕಾರ್ಯಕ್ರಮ ಆದರೂ ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾರೆ. ಆದರೆ ಪ್ರಚಾರದ ಕೊರತೆಯಿಂದ ಇವತ್ತು ಜನ ಸೇರೋದಕ್ಕೆ ತೊಂದರೆ ಆಗಿದೆ. ಏನು ಇವರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದನ್ನ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಿದರೆ ಇನ್ನೂ ಇದಕ್ಕೆ ಒಂದು ಕಳೆ ಕಟ್ತಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಏನು ಹೊರಗಡೆ ಒಂದು ಬ್ಯಾನರ್ ಇಲ್ಲ, ಒಂದು ಪ್ರಚಾರ ಇಲ್ಲ, ಒಂದು ಆಟೋದಲ್ಲಿ ಒಂದು ಮೈಕ್ ಹಾಕಿ ಪ್ರಚಾರ ಮಾಡಿದರೆ ಇವತ್ತು ಸಾಕಷ್ಟು ಜನ ಸೇರ್ತಾ ಇದ್ರು. ಆದರೂ ಕೂಡ ಇಷ್ಟು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪುಸ್ತಕದಲ್ಲಿ ಎಲ್ಲರಿಗೂ ಅವಾಗ ತಲುಪ್ತಾ ಇತ್ತು. ಇವತ್ತೆಲ್ಲ ಇಂಗ್ಲೀಷ್ ಕಾನ್ವೆಂಟ್ಗಳಾಗ್ಬಿಟ್ಟಿದೆ. ಎಲ್ಲೋದ್ರೂ ಇಂಗ್ಲೀಷ್ ಕಾನ್ವೆಂಟಲ್ಲಿ ಬರೀ ಇಂಗ್ಲೀಷ್ ಹೇಳ್ಕೊಡೋದಾಗಿದೆ. ಮಹಾರಾಜರು ಏನೇನು ಅವತ್ತಿನ ದಿನ ಶಿವಾಜಿ ಮಹಾರಾಜ್ ಇಲ್ಲ ಅಂದಿದ್ರೆ ನಾವು ಇವತ್ತು ಯಾವ ಪರಿಸ್ಥಿತಿಲಿ ಇದ್ದು ಅನ್ನೋದು ಹಿರಿಕರಿಗೆ ಗೊತ್ತು, ಮಕ್ಳಿಗೆ ಗೊತ್ತಿಲ್ಲ. ಮನೇಲಿ ಮಕ್ಕಳಿಗೆ ಇದೊಂದು ಅರ್ಧ ಗಂಟೆಯಲ್ಲಿ 1 ಅವರ್ ಆಗಲಿ ಇದ್ರ ಬಗ್ಗೆ, ಶಿವಾಜಿ ಮಹಾರಾಜ ಬಗ್ಗೆ ಕಥೆ ಹೇಳಿದ್ರೆ ಭಾರಿ ಉತ್ತಮ. ನಾಳೆ ದಿನ ಭವಿಷ್ಯದ ನಾಯಕರುಗಳು ಇವತ್ತು ಏನೇನಾಗಿದೆ ಅಂದರೆ ಶಿವಾಜಿ ಮಹಾರಾಜ್ ನಾವೆಲ್ಲ ನೆನೆಸ್ಕೋತೀವಿ, ನಮ್ಮ ಮಕ್ಕಳಿಗೆ ಅವ್ರ ಬಗ್ಗೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನಂತ ಹೇಳ್ಬೇಕಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಮಕ್ಕಳು ಭಾರಿ ಮೊಬೈಲಲ್ಲಿ ಇವತ್ತು ಅಡಿಕ್ಟ್ ಆಗ್ತಾ ಇದ್ದಾರೆ. ಶಿವಾಜಿ ಮಹಾರಾಜ್ ಇಲ್ಲ ಅಂದ್ರೆ ಇವತ್ತು ದೇಶದಲ್ಲಿ ಏನಾಗ್ತಿದ್ದು ಅನ್ನೋದು ನಾವು ಹೇಳಿದ್ರೆ ಅದು ಏನೋ ಒಂದ್ ಕಡೆ ಬಿಂಬಿಸ್ತಾ ಆಗುತ್ತೆ. ನಾವು ಯಾವುದೋ ಒಂದು ಜನಾಂಗದ ಪರ ಇದ್ದಾರೆ ಅಂತ, ಎಲ್ಲ ಜನಾಂಗರು, ಮುಸಲ್ಮಾನ್ ಜನಾಂಗದವರು ಇದ್ರು. ಇವತ್ತು ಶಿವಾಜಿ ಮಹಾರಾಜರಿಗೆ ಮುಸಲ್ಮಾನ ಜನಾಂಗನೂ ಹಿಂದೆ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದವರು. ಇವತ್ತು ಶಿವಾಜಿ ಜಯಂತಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೋ ಒಂದು ಗುಂಪು ನಿಂತಿ ಶಿವಾಜಿ ಒಬ್ಬರಿಗೆ ಸೀಮಿತ ಅನ್ನೋದು ಮೆಸೇಜ್ ಹೋಗ್ತಾ ಇದೆ. ಅದು ತಪ್ಪು ಕಲ್ಪನೆ. ಇವತ್ತು ಅವತ್ತಿನ ದಿನ ಅವರು ಹೋರಾಟ ಮಾಡಿಲ್ಲ ಅಂದಿದ್ರೆ ಇವತ್ತು ನಾವು ಇಷ್ಟು ಇಲ್ಲಿ ನಿಂತ್ಕೊಂಡಿದ್ದು ನಾವು ಇವತ್ತು ಮಾತಾಡೋಕ್ಕೂ ಶಕ್ತಿ ಇರಲಿಲ್ವೇನೋ ಅನ್ನಿಸುತ್ತೆ. ಆದ್ರಿಂದ ಶಿವಾಜಿ ಮಹಾರಾಜದ ಮನೆಯಲ್ಲಿ ಒಂದು 10 ನಿಮಿಷ ಆದರೂ ಅವರಿಗೆ ಶಿವಾಜಿ ಮಹಾರಾಜ ಪುಸ್ತಕಗಳನ್ನ ಹೇಳಿ ಅವ್ರಿಗೆ ಈ ರೀತಿ ಇದ್ರು. ಅವ್ರ ತಾಯಿ ಜೀಜಾಬಾಯಿ ಅವರು ಯಾವ ರೀತಿ ಅವ್ರಿಗೆ ಮನೆಯಲ್ಲಿ ಒಂದು
ಯಾವುದೇ ತರದ ಎಲ್ಲವನ್ನು ಹೇಳ್ತಾ ಇದ್ರು. ಏನು ರಾಮಾಯಣ ಹೇಳಿದೀವೋ, ಮಹಾಭಾರತ, ಇವತ್ತು ಭಗವದ್ಗೀತೆ ಏನಿದೆಯೋ ಆ ರೀತಿ ಅವರಿಗೆ ಅವರ ಮಕ್ಕಳನ್ನ ಶಿವಾಜಿ ಮಹಾರಾಜನ ಬೆಳೆಸಿದ್ರು. ಅದಕ್ಕಾಗಿ ಶಿವಾಜಿ ಜಯಂತಿ ನಾವು ಪ್ರತಿ ವರ್ಷನೂ ಮಾಡ್ತಾ ಇದೀವಿ. ಜಿಲ್ಲಾಧಿಕಾರಿಗಳು ಈ ಸಲನೇ ಇಷ್ಟೊಂದು ಜನ ಬಂದಿದೆ ಅಂತ ಭಾರಿ ಸಂತೋಷ. ಮುಂದಿನ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ವಿಜೃಂಭಣೆಯಿಂದ ಶಿವಾಜಿ ಜಯಂತಿ ಮಾಡೋಣ ಅನ್ನೋದು ನನ್ನ ಅನಿಸಿಕೆ. ಎಲ್ಲರೂ ಬಂದಿದ್ದಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರ. ಜೈ